ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕಲ್ಪನಾ ಕನ್ನಡ ಬ್ಲಾಗ್. ನಾನು ಕಲ್ಪನಾ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಮಾರ್ನಿಂಗಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅನ್ನೋದೆಲ್ಲ ಪ್ರತಿ ಒಂದು ತೋರಿಸ್ಕೊಡ್ತೀನಿ. ಸೊ ಇವತ್ತು ತುಂಬ ಕೆಲಸ ಪೆಂಡಿಂಗ್ ಇದೆ, ತುಂಬ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನೇನು ಕೆಲಸ ಮಾಡ್ತೀನೋ ಅಂತ ಗೊತ್ತಿಲ್ಲ, ಬಟ್ ತುಂಬ ಕೆಲಸ ಇದೆ. ಹಾಗೆ 11 ಗಂಟೆಗೆ ಲೈವ್ ಕೂಡ ಬರ್ತೀನಿ ಅಂತ ಹೇಳಿದ್ದೆ. ಸೊ 11 ಗಂಟೆಗೆ ಲೈವ್ ಕೂಡ ಸ್ಟಾರ್ಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ಏನೇನು ಕೆಲಸ ಮಾಡ್ಕೋತೀನೋ ಅಂತ ಗೊತ್ತಿಲ್ಲ. ಈ ಕಡೆ ಆಲೂಗಡ್ಡೆ ಚಿಪ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತು. ಸೊ ಅದು ಕೂಡ ಮಾಡಬೇಕು. ಬಿಸಿಲಿದೆ, ಯಾಕಂದರೆ ಬಿಸಿಲೇ ಬರ್ತಾ ಇಲ್ಲ. ಒಂದು ವಾರ ಆಯಿತು ಆಲೂಗಡ್ಡೆನ ತೊಗೊಂಡ್ಬಿಟ್ಟು. ಸೊ ಬಿಸಿಲು ಬರುತ್ತೆ ಚೆನ್ನಾಗಿ, ಬಂದಮೇಲೆ ಮಾಡ್ಕೊಳ್ಳೋಣ ಅಂದರೆ ಹಬ್ಬ, ಯುಗಾದಿ ಹಬ್ಬ ಅಂತ ಆಯಿತು. ಸ್ವಲ್ಪ ಬಿಸಿಲು ಕಡಿಮೆ ಕೂಡ ಆಗಿತ್ತಲ್ವ, ಅದಕ್ಕೋಸ್ಕರ ಅಂತ ಲೇಟ್ ಮಾಡಿದ್ದೆ. ಸೊ ಇವಾಗ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಪರವಾಗಿಲ್ಲ, ಬೆಟ್ರ್ ಇದೆ ಬಿಸಿಲು. ಇವತ್ತು ಶೆಕೆ ಕೂಡ ಜಾಸ್ತಿ ಆಗಿದೆ. ಇವಾಗೇ ಇಷ್ಟೊಂದು ಬಿಸಿಲು ಅಂದರೆ ಇನ್ನು ಏಪ್ರಿಲ್ ತಿಂಗಳು, ಮೇ ತಿಂಗಳಲ್ಲಂತೂ ಎಷ್ಟಿರುತ್ತೋ ಅಂತ ಗೊತ್ತಿಲ್ಲ. ಸೊ ನಾವು ಊರಿಗೆ ಬೇರೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಊರಲ್ಲಂತೂ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ, ತಡ್ಕೊಳಕ್ಕಾಗಲ್ಲ. ಅದು ನಾವು ಇಲ್ಲಿ ಸೆಟ್ ಆಗಿರೋಕ್ಕೋಸ್ಕರ ನಮ್ಗೆ ಇಲ್ಲಿಂದ ಬಿಸಿಲು, ಇಲ್ಲಿಂದ ನೆರಳು ಎಲ್ಲ ಕ್ಲೀನಾಗಿ ಸೆಟ್ ಆಗಿದೆ. ಸೊ ಊರಿಗೆ ಹೋದರೆ ಅಂತೂ ಯಾವುದೇ ಕಾರಣಕ್ಕೂ ಸೆಟ್ ಆಗಲ್ಲ. ಆ ಥರ 15 ದಿವಸದಲ್ಲಿ ಅಂತೂ ನಮ್ಮದು ಹೇಳೋಕ್ಕಾಗಲ್ಲ ಪರಿಸ್ಥಿತಿ, ಆ ಥರ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಅಂತ ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೋಪ್ ಇವತ್ತಿನ ಬ್ಲಾಗ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಪ್ರೀತಿ ಕೊಡಿ, ಆದಷ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ, ನನ್ನ ಜೊತೆ ಏನೇನು ಮಾಡ್ತಾ ಇದ್ದೀನಿ ನೀವು ನೋಡ್ಕೊಂಡು ಬನ್ನಿ ಅಷ್ಟೇ, ಓಕೆನಾ? ಇಲ್ಲಿ ನಾನಿವತ್ತು 5 kg ಅಷ್ಟು ಆಲೂಗಡ್ಡೆನ ತೊಗೊಂಡಿದ್ದೀನಿ. ತುಂಬ ದಪ್ಪ ದಪ್ಪ ಸೈಜಲ್ಲಿರೋ ನೋಡಿಬಿಟ್ಟು ಆಲೂಗಡ್ಡೆನ ತೊಗೋಬೇಕು. ಯಾಕಂದರೆ ನಾವು ಎಷ್ಟು ದಪ್ಪ ಇರೋ ಆಲೂಗಡ್ಡೆನ ತೊಗೋತೀವೋ ಅಷ್ಟು ಚೆನ್ನಾಗಿ ಚಿಪ್ಸ್ ಬರುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಚಿಕ್ಕದಿತ್ತು ಅಂದರೆ ನಮಗೆ ಮಾಡೋಕ್ಕೂ ಕಷ್ಟ ಆಗುತ್ತೆ. ಅದ್ರ ಜೊತೆಗೆ ಮೇಲ್ಗಡೆ ಬಿಸಿಲಲ್ಲಿ ಒಣಗಾಕಬೇಕು ಅಂದ್ರೂ ಕಷ್ಟ ಆಗುತ್ತೆ. ಆ ರೀಸನಿಂದ ನಾವು ದಪ್ಪ ಸೈಜಲ್ಲಿರೋದು ತೊಗೊಂಡ್ಬಿಟ್ಟು ಮಾಡಿದ್ರೆ ಹಾಕೋಕ್ಕೂ ನಮಗೆ ಈಸಿಯಾಗಿ ಬಿಡುತ್ತೆ. ಮಕ್ಕಳು ಕೂಡ ಹ್ಯಾಪಿ ಖುಷಿಯಿಂದ ಹಾಕ್ತಾರೆ. ಸೊ ಅದಕ್ಕೋಸ್ಕರ ಅಂತ ನಾನು ಕ್ಲೀನಾಗಿ 2-3 ಸರಿ ತೊಳೆದು ಇಟ್ಕೊಂಡಿದ್ದೀನಿ. ಮಣ್ಣು ಜಾಸ್ತಿ ಇತ್ತು ಆಲೂಗಡ್ಡೆಗೆ, ಅದಕ್ಕೋಸ್ಕರ ಅಂತ ನಾನು ಕ್ಲೀನಾಗಿ 2-3 ಸರಿ ತೊಳೆದುಬಿಟ್ಟು ಈ ಥರ ಮೇಲೆ ಇರೋದೆಲ್ಲ ಲೀಫನ್ನು ತೆಗಿತಾ ಇದ್ದೀನಿ. ಸೊ ಮೇಲೆ ಇರೋದೆಲ್ಲನೂ ನಾನು ಸಿಪ್ಪೆಯನ್ನು ಕ್ಲೀನಾಗಿ ನೀಟಾಗಿ ನಾನು ತೆಗೆದುಬಿಟ್ಟು ನೀರಲ್ಲಿ ಹಾಕಿಡ್ತೀನಿ. ಯಾಕಂದರೆ ಆಲೂಗಡ್ಡೆ ನೀರಲ್ಲಿ ಹಾಕಿಲ್ಲ ಅಂದರೆ ಬೇಗ ಬ್ಲ್ಯಾಕ್ ಬಂದುಬಿಡುತ್ತೆ, ಕಲರೆಲ್ಲ ಬೇಗ ಚೇಂಜಸ್ ಬಂದುಬಿಡುತ್ತೆ. ಅದಕ್ಕೆ ನಾವು ಯಾವಾಗಲೂ ಆಲೂಗಡ್ಡೆನ ಕಟ್ ಮಾಡೋ ಟೈಮಲ್ಲಿ ನೀರಲ್ಲಿ ಹಾಕಿ ಕಟ್ ಮಾಡಿಕೊಂಡ್ರೆ ತುಂಬ ಬೇಗನೆ ನಾವು ಫ್ರೆಶ್ ಇರೋ ಥರ ಇರುತ್ತೆ. ಇಲ್ಲಾಂದರೆ ನೀವು ಅಬ್ಸರ್ವ್ ಮಾಡಿ ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ನೀವು ಇಡಲ್ದೇನೆ ಹಾಗೆ ಕಟ್ ಮಾಡಿ ಇಟ್ರಿ ಅಂದರೆ ಎಲ್ಲ ಬ್ಲ್ಯಾಕ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ಸೊ ನೀಟಾಗಿ ಈ ಥರ ಮೇಲೆ ಇರೋ ಸಿಪ್ಪೆ ಎಲ್ಲನೂ ತೆಗೆದುಬಿಟ್ಟು ನಾನು ಈ ಥರ ಬೇರೆ ನೀರಲ್ಲಿ ತೊಗೊಂಡ್ಬಿಟ್ಟು ನಾನು ಹಾಕಿ ಇಡ್ತಾ ಇರೋದು. ಸೊ ನಾನು ಸಿಪ್ಪೆ ತೆಗಿತಾ ಇದ್ದೀನಿ, ನನ್ನ ಮಗ ನಾನು ತುರಿತೀನಿ, ನಾನು ಮಾಡ್ತೀನಿ ಅಂತ ಹೇಳ್ಕೊಂಡು ಕೂತ್ಕೊಂಡು ಮಾಡಿದ್ದಾರೆ. ಇಬ್ಬರು 10:15 ಗಂಟೆ ಆದ್ರೂ ಎದ್ದೇಳಲ್ಲ ಈ ಲೀವ್ ಇರೋಗೋಸ್ಕರ. ನಾನು ಮಾಡ್ತೀನಿ ಮಮ್ಮಿ ಅಂತ ಎಷ್ಟು ಕ್ಯೂರಿಯಾಸಿಟಿಯಿಂದ ಮಾಡ್ತಾಯಿದ್ರು ಅಂದರೆ ನನಗೆ ಬೇಕಾ ಅವ್ರಿಗೆ ಬೇಕಾ ಅನ್ನೋಷ್ಟು ಕ್ಯೂರಿಯಾಸಿಟಿ ಇತ್ತು ಅವ್ರಿಗೆ. ನೈಟ್ ಟೈಮಲ್ಲೇ ಮಾಡಬೇಕು ಮಮ್ಮಿ ಅಂತ ಕೂತ್ಕೊಂಡಿದ್ರು. ನಾನೇ ನೈಟ್ ಬೇಡಮ್ಮ, ಬೇಗ ಮಾಡ್ಕೊಳ್ಳೋಣ, ಬೇಗ ಎದ್ದೇಳಿ ಬೇಗ ಮಾಡ್ಕೊಳ್ಳೋಣ ಅಂತ ನೈಟ್ ಮಾಡಿಲ್ಲ. ಸೊ ಮತ್ತು ನಾನೇ ತುರಿದು ತೋರಿಸ್ತೀನಿ ಒಂದು ವಿಡಿಯೋಗೋಸ್ಕರ ಅಂತ ಹೇಳಿ ನಾನೇ ತುರಿತಾ ಇರೋದು ಇಲ್ಲಿ. ಸೊ ಇಲ್ಲಿ ನಾನು ಕ್ಲೀನಾಗಿ ಈ ಥರ ತುರಿಯೋದು ಸಿಗುತ್ತಲ್ವ, ಇದನ್ನು ಕ್ಲೀನಾಗಿ ತುರಿಬೇಕು. ಯಾಕಂದ್ರೆ ದಪ್ಪ ಇರೋ ಆಲೂಗಡ್ಡೆ ತುರಿಯೋಕ್ಕೆ ತುಂಬ ಈಸಿ ಬಂದುಬಿಡುತ್ತೆ. ಈ ಥರ ಗೀಚ್ಕೊಂಡೆ ನಮಗೆ ಏನು ಬರುತ್ತೆ ಅಂದರೆ ಒಂಥರ ಪೇಪರ್ ಥರ ಬರುತ್ತೆ. ಈ ಆಲೂಗಡ್ಡೆ ದಪ್ಪ ಪೇಪರ್ ಥರ ಬಂದುಬಿಡುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ನೋಡಿ ಯಾವ ಥರ ಬಂದಿದೆ ಅಂತ. ಸೊ ನೋಡಿ ಈ ಥರ ಪೇಪರ್ ಥರ ತೆಳ್ಳಗೆ ಬಂದುಬಿಡುತ್ತೆ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡೋಕ್ಕೆ ಎಷ್ಟು ವೈಟಾಗಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಾನೆಲ್ಲ ಮಾಡೋದಾದಮೇಲೆ ಈ ನೀರಲ್ಲಿ ನಾನು 2-3 ಸರಿ ನಾನು ವಾಶ್ ಮಾಡ್ಕೊತಾ ಇದ್ದೀನಿ ಇದನ್ನು. ಸೊ ಯಾಕಂದರೆ ನೀರಲ್ಲಿ ನಾವು 1-2 ಸರಿ ಇಲ್ಲ 3 ಸರಿ ವಾಶ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ವಾಶ್ ಮಾಡ್ತೀವಿ ಅಷ್ಟು ವೈಟ್ ಕಲರ್ ಬಂದುಬಿಡುತ್ತೆ. ನೀವು ಅಬ್ಸರ್ವ್ ಮಾಡಿ. ನೀವು ಯಾರಾದರೂ ಸ್ಟಾರ್ಟಿಂಗಲ್ಲಿ ಈ ಥರ ಟ್ರೈ ಮಾಡಬೇಕು ಅಂತ ಇದ್ದೀರ ಅಂದರೆ ನೀವು 2 ಆಲೂಗಡ್ಡೆದು ಮಾಡಿದ್ರೂ ಟ್ರೈ ಆಗುತ್ತೆ, ಇಲ್ಲ 1 kg ಆಲೂಗಡ್ಡೆ ತೊಗೊಂಡ್ಬಿಟ್ಟು ಮಾಡಿದ್ರೂ ಟ್ರೈ ಆಗುತ್ತೆ. ಇದು ಯಾವುದೇ ಕಾರಣಕ್ಕೂ ಹಾಳಾಗಲ್ಲ, ಏನೂ ಆಗಲ್ಲ. ಸೊ 2-3 ಸರಿ ನಾನು ನೀಟಾಗಿ ವಾಶ್ ಮಾಡ್ತಾಯಿದ್ದೀನಿ. ಈ ಕಡೆ ವಾಶ್ ಮಾಡೋ ಗಂಟ ಅಂತ ನಾನು ನೀರು ಮಾಡೋಕ್ಕೆ ಇಟ್ಟಿದ್ದೀನಿ. ನೀರು ಕುದಿಯೋಕ್ಕೆ ಇಟ್ಟಿದ್ದೆ ಒಂದು ಸೈಡ್ ಪಾತ್ರೆಯಲ್ಲಿ. ಸೊ ನೀರು ಕೂಡ ಕುದಿ ಬಂದಿತ್ತು. ಇದರಲ್ಲಿ ನಾನು ಒಂದು ಮುಷ್ಟಿಯಷ್ಟು ಕಲ್ಲುಪ್ಪನ್ನು ಹಾಕ್ತಾಯಿದ್ದೀನಿ. ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಎಷ್ಟಾದರೂ ಹಾಕ್ಬೋದು.
ನಾನು ಒಂದು ಮುಷ್ಟಿಯಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಸೊ ಇಲ್ಲಿ ಉಪ್ಪಿಗೆ ನಾನು ಉಪ್ಪು ಹಾಕಿದ್ದೀನಿ 2 ಸಾರಿ, ಸ್ವಲ್ಪ ತೊಗೊಂಡ್ಬಿಟ್ಟು ಉಪ್ಪು ಹಾಕಿದ್ದೀನಿ. ಚೆನ್ನಾಗಿ ಬಾಯ್ಲ್ ಆಗಿತ್ತು ನೀರು. ಆ ಟೈಮಲ್ಲಿ ನಾನು ಈ ಆಲೂಗಡ್ಡೆ ಚಿಪ್ಸನ್ನು ಅದರಲ್ಲಿ ಹಾಕಬೇಕು. ಸೊ ಇದರಲ್ಲಿ ಹಾಕಿದ್ಮೇಲೆ ಚೆನ್ನಾಗಿ ಬಾಯ್ಲ್ ಆಗಬೇಕು. ನೋಡಿ ನಾನು ಯಾವ ಥರ ಹಾಕ್ತಾ ಇದ್ದೀನಲ್ವ, 2-3 ಸಾರಿ ಆಲೂಗಡ್ಡೆನ ಚೆನ್ನಾಗಿ ತೊಳ್ಕೊಂಡು ಚಿಪ್ಸ್ ಮಾಡಿಟ್ಟಿರೋದು. ತುಂಬ ವೈಟ್ಗೆ ಬರುತ್ತೆ. ಇವಾಗ ನೀವು ನೋಡ್ತಾ ಇದ್ದೀರ ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿ ವೈಟ್ ಕಾಣಿಸುತ್ತೆ ಅಂತ. ನಾನು ನಿಮಗೆ ಫುಲ್ ಒಣಗಿದ ಮೇಲೆ, ಫುಲ್ ಡ್ರೈ ಆದಮೇಲೆ, ಎಣ್ಣೆಲಿ ಹಾಕಿ ಕರೆದ ಮೇಲೆ ಕೂಡ ನಿಮಗೆ ಯಾವ ರೀತಿ ಇರುತ್ತೆ ಅಂತಲೂ ತೋರಿಸ್ತೀನಿ ನಾನು. ಈ ಥರ ಎಲ್ಲ ಆಲೂಗಡ್ಡೆನ ಹಾಕಿಬಿಟ್ಟು ಒಂದು ಕುದಿ ಬಂದರೆ ಸಾಕು. ಜಾಸ್ತಿ ಬೇಯಿಸ್ಕೋಬೇಕು ಅಂತ ಅವಶ್ಯಕತೆ ಇರಲ್ಲ. ಈ ಥರ ಒಂದು ಕುದಿ ಬಂದರೆ ಸಾಕು, ನಮಗೆ ಆರಾಮಾಗಿ ಬೆಂದು ಹೋಗುತ್ತೆ. ಸೊ ನಿಮಗೆ ಬಿಗ್ನರ್ಸ್ಗೆ ಬೆಂದಿರೋದು ಗೊತ್ತಾಗಲ್ಲ, ಹೇಗೆ ಬೆಂದು ಹೋಗಿತ್ತು ಅಂತ ಅಂದ್ಕೊಂಡ್ರೆ ನೀವು ಸುಮ್ಮನೆ ನೇಲಿಂದ ಈ ಥರ ಪ್ರೆಶ್ ಮಾಡಿದರೆ ನಿಮಗೆ ಅದು ಕಟ್ಟಾಗುತ್ತೆ. ಅದು ಆದಮೇಲೆ ನಿಮಗೆ ಇದು ಬೆಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಇದು ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ. ಸುಮ್ಮನೆ ಜಸ್ಟ್ ನಾರ್ಮಲ್ ಒಂದು ಕುದಿ ಬಂದ್ರೂ ಸಾಕು. ತುಂಬ ಸಾಫ್ಟ್ ಆದ್ರೂ ಅದು ಚೆನ್ನಾಗಿರಲ್ಲ. ಸೊ ಹಾಫ್ ಬಾಯ್ಲ್ ಆದ್ರೂ ಸಾಕು, ಜಾಸ್ತಿ ಬಾಯ್ಲ್ ಆಗಬೇಕು ಅಂಬೋದೇನಿಲ್ಲ. ಇದು ಇವಾಗ ಕ್ಲೀನಾಗಿ ಬಾಯ್ಲ್ ಆಗಿದೆ. ನಿಮಗೆ ತೋರಿಸ್ತೀನಿ ನಾನು ನೇಲಿಂದ ಹೇಗೆ ಮಾಡಬೇಕು ಅನ್ನೋದು ತೋರಿಸ್ತೀನಿ. ಸೊ ಈ ಥರ ಎತ್ಬಿಟ್ಟು ನೀವು ಯಾವುದಾದ್ರೂ ಒಂದನ್ನು ಹಿಡಿದುಬಿಟ್ಟು ಈ ಥರ ಕೈಯಿಂದ ಪ್ರೆಶ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಕುದ್ದಿದೆಯಾ ಇಲ್ವಾ, ಬಾಯ್ಲ್ ಆಗಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಸೊ ಜಾಸ್ತಿ ಬಾಯ್ಲ್ ಆದರೆ ಆಟೋಮೆಟಿಕ್ ಮುರಿದು ಬಿಡುತ್ತೆ. ಅದು ತುಂಬ ಬಾಯ್ಲ್ ಆದರೆ ಒಂಥರ ಆಗಿಬಿಡುತ್ತೆ. ಅದಕ್ಕೆ ಹಾಫ್ ಬಾಯ್ಲ್ ಮಾಡಿಕೊಂಡ್ರೆ ನಿಮಗೆ ಹಾಕೋ ಕೂಡ ಈಸಿ ಆಗುತ್ತೆ, ಚೆನ್ನಾಗಿ ಬರುತ್ತೆ. ಸೊ ಇವಾಗ ಆಲ್ರೆಡಿ ಇದು ಆಗಿದೆ. ನಾನು ಗ್ಯಾಸ್ ಬಂದ್ ಮಾಡಿಬಿಟ್ಟು ಇದನ್ನೆಲ್ಲ ನೀರನ್ನು ತೆಗೆದುಬಿಟ್ಟು ನಾನು ಒಂದು ಜಲೋಡಿಲಿ ಹಾಕಿ ನೀರೆಲ್ಲ ಫುಲ್ಲು ತೆಗೆದುಬಿಡ್ತೀನಿ. ಯಾಕಂದರೆ ನಾವು ನೀರಿಗೆ ಇದು ಮಾಡೋದು ಬೇಕಾಗಿಲ್ಲ. ನೀರೆಲ್ಲ ಸೋಸ್ಕೋಬೇಕು ಫಸ್ಟಿಗೆ. ನೀರೆಲ್ಲ ತೆಗೆದು ಆದಮೇಲೆ ಇದನ್ನು ಮೇಲ್ಗಡೆ ಹೋಗಿ ಹಾಕಿಬಿಟ್ಟು ಬರಬೇಕು. ಇವಾಗ ಇದು ಮಾಡೋಕ್ಕೇನೆ ಎಷ್ಟು ಈಸಿ ಇರುತ್ತೆ ಅಷ್ಟೊಂದು ಈಸಿ ಇರುತ್ತೆ. ಈ ಮೇಲ್ಗಡೆ ಹತ್ತೋದು ಮಾತ್ರ ನನ್ನ ಕೈಯಿಂದ ತುಂಬಾ ಕಷ್ಟ ಬಂದುಬಿಡುತ್ತೆ. ತುಂಬ ಮೇಲೆ ಹತ್ತಬೇಕು. ಇಷ್ಟು ಹತ್ತೋಷ್ಟರಲ್ಲಿ ನನಗೆ ಸಾಕಾಗಿಬಿಡುತ್ತೆ. ಅದಕ್ಕೋಸ್ಕರ ನನ್ನ ಮಗ ಮುಂದೆ ಹೋಗ್ತಾ ಇದ್ದಾನೆ ತೊಗೊಂಡ್ಬಿಟ್ಟು, ನಾನು ಹಿಂದೆ ವಿಡಿಯೋ ಹಿಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನಾನು ಹೋಗೋಷ್ಟರಲ್ಲಿ ಮೇಲೆ ಎಲ್ಲ ಹಾಕಿಬಿಟ್ಟಿದ್ನು. ಈ ಥರ ನಾನು ವೇಲಾಗಿರ್ಬೋದು, ಇಲ್ಲ ಯಾವುದಾದ್ರೂ ಒಂದು ಸೀರೆ, ಏನಾದರೂ ಒಂದು ಕಾಟನ್ ಬಟ್ಟೆನ ತೊಗೊಂಡ್ಬಿಟ್ಟು ಈ ಥರ ನೀಟಾಗಿ ಹಾಕಿ ಅದ್ರ ಮೇಲೆ ಒಂದೊಂದಾಗಿ ನಾವು ಒಣಗಿಸ್ಬೇಕು. ಇಲ್ಲಿ ನೋಡಿ ನಾನು ತೋರಿಸ್ತೀನಿ ಯಾವ ಥರ ಒಣಗಿಸ್ಬೇಕು ಅಂತ. ಒಂದೊಂದಾಗಿ ಈ ಥರ ಹಾಕಿದರೆ ಬೇಗ ಆರಿಬಿಡುತ್ತೆ. ಸೊ ಇದು ಆರೋಕ್ಕೂ ಒಣಗೋಕ್ಕೂ ಟೈಮ್ ಜಾಸ್ತಿ ತೊಗೊಳ್ಳಲ್ಲ. ಬೇಗ ಚೆನ್ನಾಗಿ ಬಿಸಿಲಿತ್ತು ಅಂದರೆ ವಿತಿನ್ 1-2 ಅವರಲ್ಲಿ ಒಣಗಿಬಿಡುತ್ತೆ ನಿಮಗೆ. ಅಷ್ಟು ಚೆನ್ನಾಗಿ ಒಂದು ಸರಿ ಒಣಗಿಸಿ ಇಟ್ಟರೆ ನೀವು ವರ್ಷ ಪೂರ್ತಿ ಸ್ಟಾಕ್ ಮಾಡಿ ಇಟ್ಕೋಬೋದು. ಸೊ ನಾನು ಯಾವಾಗೂ ಸಮ್ಮರ್ ಬಂತು ಅಂದರೆ ಒಂದು 10 kg 15 kg ಅಷ್ಟು ನಾನು ಮಾಡಿ ಇಟ್ಕೊಂಡ್ರೆ ಫುಲ್ 1 year ಗಂಟ ಆಗುತ್ತೆ ನನಗೆ. ನಾನು ಯಾವ ಹಪ್ಪಳನೂ ಮಾಡ್ಕೊಳ್ಳಲ್ಲ, ಎಲ್ಲ ಹಪ್ಪಳ ಅಮ್ಮ ಅಪ್ಪನೇ ಕೊಟ್ಟು ಕಳಿಸ್ತಾರೆ ನನಗೆ. ಸೊ ಇಲ್ಲಿ ನಾನು ಇದು ಒಂದು ಮಾತ್ರ ಮಾಡ್ಕೋತೀನಿ ಅಷ್ಟೇ. ಬಟ್ ಎಲ್ಲ ಕಡೆ ಆಲೂಗಡ್ಡೆ ಏನು ಕಡಿಮೆ ರೇಟ್ ಆಗಿಲ್ಲ. ಊರ ಸೈಡ್ ಅಂದರೆ 15 ರೂಪಾಯಿ 13 ರೂಪಾಯಿ kg ಆಗಿದೆ. ಇಲ್ಲಿ ಮಾತ್ರ ಬೆಂಗಳೂರಲ್ಲಿ ಮಾತ್ರ 25 ರೂಪೀಸ್ಗೆ 1 kg, ಇಲ್ಲ 30 ರೂಪಾಯಿಗೆ 1 kg ಆಲೂಗಡ್ಡೆ ಸಿಗ್ತಾ ಇದೆ. ಬಟ್ ಆದ್ರೂ ತಿನ್ನಬೇಕಂದ್ರೆ ಮಾಡ್ಕೊಳ್ಳೇಬೇಕಲ್ವಾ. ಅದಕ್ಕೋಸ್ಕರ, ಯಾಕಂದರೆ ಮನೇಲಿ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಟೈಮ್ ಪಾಸ್ ಆಗ್ತಾ ಇಲ್ಲ ಅಂದ್ರೂ ಕರೆದ್ಬಿಟ್ಟು ಸ್ವಲ್ಪ ಉಪ್ಪು ಖಾರ ಹಾಕಿ ಕೊಟ್ಟರೆ ಕೂಡ ಮಕ್ಕಳು ತಿನ್ಕೋತಾರಲ್ವ. ಅದಕ್ಕೋಸ್ಕರ ಅಂತ ನಾನು ಸ್ವಲ್ಪ ಮಾಡಿ ಇಟ್ಕೋತೀನಿ. ಸೊ ಅದಕ್ಕೋಸ್ಕರ ಯಾವ ಥರ ಬಂದಿದೆ ಇದನ್ನೆಲ್ಲ ನೀಟಾಗಿ ಒಣಗಾಕ್ತೀನಿ. ನಾನು ನನ್ನ ಮಗ ಸೇರಿ ಇಬ್ಬರು ಒಣಗಾಕ್ತಾ ಇರೋದು. ಸೊ ಇದು ನೋಡಿ ಚೆನ್ನಾಗಿ ನಾವು ಹಾಕೋಷ್ಟರಲ್ಲೇ ಸ್ವಲ್ಪ ಡ್ರೈ ಅನ್ನಿಸ್ತಾ ಇದೆ ಅಲ್ವಾ ನಿಮಗೆ. ಚೆನ್ನಾಗಿ ಫುಲ್ ಡ್ರೈ ಆಗಿಬಿಡುತ್ತೆ. ಇದು ಒಂದು ಸಾಯಂಕಾಲ ಗಂಟ ಇಟ್ಟರೆ ಸಾಕು. ಸೊ ಇದು ಎಲ್ಲ ಹಾಕೋದಾದಮೇಲೆ ಇದ್ರ ಮೇಲೆ ಏನಾದರೂ ಇನ್ನೊಂದು ಎಕ್ಸ್ಟ್ರಾ ಕಾಟನ್ ಬಟ್ಟೆನ ನೀವು ಕ್ಲೋಸ್ ಮಾಡಬೇಡಿ. ಯಾಕಂದರೆ ಇದು ಗಾಳಿ ಒಣಗ್ತು ಅಂದರೆ ಗಾಳಿಲಿ ಹಾರು ಹೋಗೋ ಚಾನ್ಸಸ್ಸು ಇರುತ್ತೆ. ಅದಕ್ಕೋಸ್ಕರ ಇನ್ನೊಂದು ಇದ್ರ ಮೇಲೇ ಬಟ್ಟೆ ಹಾಕಿಬಿಟ್ಟು ನೀವು ಕ್ಲೋಸ್ ಮಾಡಿದರೆ ಯಾವುದೇ ಕಾರಣಕ್ಕೂ ಹಾರು ಹೋಗಲ್ಲ. ಸೊ ಇದನ್ನೆಲ್ಲ ಒಣಗೋದಾದಮೇಲೆ ತೆಳಗಡೆ ತಂದು ನಿಮಗೂ ಕರೆದು ತೋರಿಸ್ಬೇಕು ಯಾವ ಥರ ಬಂದಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಒಣಗಿದೆ ಅಂತ ನೀವು ನೋಡ್ತಾ ಇದ್ದೀರಲ್ವ. ಆವಾಗ ಹೇಗಿತ್ತು ಇವಾಗ ಹೇಗಿದೆ ಅಂತಲೂ ನೋಡ್ತಾ ಇದ್ದೀರಲ್ವ. ತುಂಬ ಅಂದರೆ ತುಂಬ ಬೇಗ ಒಣಗೋಗುತ್ತೆ. ಸೊ ಈ ಕಡೆ ನಾನು ಎಣ್ಣೆ ಬಿಸಿ ಮಾಡೋಕ್ಕೂ ಇಟ್ಟಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಎಣ್ಣೆ ಚೆನ್ನಾಗಿ ಬಿಸಿ ಆಯಿತು ಅಂದ್ರೆ ನಾವು ಎಣ್ಣೆಲಿ ಹಾಕಿದ ತಕ್ಷಣ ಬೇಗ ಮೇಲೆ ಬಂದುಬಿಡುತ್ತೆ, ಅಷ್ಟು ಚೆನ್ನಾಗಿ ವೈಟಿಗೆ ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರ ನೋಡಿ ಈ ಥರ ವೈಟ್ಗಾಗಿ ಮೇಲೆ ಬರುತ್ತೆ. ನೋಡಿ ಎಷ್ಟು ವೈಟ್ ಕಾಣಿಸ್ತಾ ಇದೆ ಅಂತ ನೀವು ನೋಡ್ತಾ ಇದ್ದೀರಲ್ವ. ಕ್ಲೀನಾಗಿ ಈ ಥರ ಎಲ್ಲ ಎಣ್ಣೆಲಿ ಹಾಕಿದಾದ್ಮೇಲೆ ಈ ಥರ ಕರೆದು ನಿಮಗೆ ಬೇಕಂದರೆ ಇದ್ರ ಮೇಲೆ ಚಾಟ್ ಮಸಾಲ ಆಗಿರ್ಬೋದು, ಉಪ್ಪು ಖಾರ ಈ ಥರ ಹಾಕ್ಕೊಂಡ್ಬಿಟ್ಟು ತಿಂದರೆ ಕೂಡ ತುಂಬಾ ಟೇಸ್ಟಿ ಇರುತ್ತೆ. ಈವ್ನಿಂಗ್ ಟೀ ಟೈಮಲ್ಲಿ ಆಗಿರ್ಬೋದು, ಇಲ್ಲ ಏನಾದರೂ ಒಂದು ರೈಸ್ ಐಟಮ್ ಮಾಡ್ತೀವಿ ಅಂಥ ಟೈಮಲ್ಲಿ ಈ ಥರ ಹಪ್ಪಳನ ಹಾಕ್ಕೊಂಡು ತಿಂದರೆ ಸೂಪರ್ ಟೇಸ್ಟ್ ಅಂತಲೇ ಹೇಳ್ಬೋದು.
ನಮ್ಮ ಮನೇಲೆಲ್ಲ ಫೇವ್ರೇಟ್ ಇದು ಹಪ್ಪಳ ಅಂದರೆ ಅಷ್ಟು ಆಲೂಗಡ್ಡೆ ಚಿಪ್ಸ್ ಅಂತ ಇಷ್ಟಪಡ್ತಾರೆ. ಸೊ ಸಮರ್ಗೆ ಇದನ್ನು ಮಾಡಿ ಇಟ್ಕೊಂಡ್ರೆ ವರ್ಷ ಪೂರ್ತಿ ಸ್ಟಾಕ್ ಮಾಡಿ ಇಟ್ಕೋಬೋದು ಅಂತಲೇ ಹೇಳ್ಬೋದು. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಮಾಡಿರೋದು ಹೇಗಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.